4 ಬ್ರಾಹ್ಮಣರು. ಈ ಕಥೆ 4 ಬ್ರಾಹ್ಮಣ ಸ್ನೇಹಿತರದು. ಸೋಮ್, ವೇಷ್, ಜೀವನ್ ಮತ್ತೆ ಬುದ್ಧ. ಅಷ್ಟು ಜನ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ರು. ಇವರೆಲ್ಲರೂ ಆ ಕಾಡಲ್ಲಿ ನೆಲೆಸಿದ್ದ ಒಬ್ಬ ಸಾಧುವಿನ ಶಿಷ್ಯರಾಗಿದ್ರು. ಆ ಸಾಧು ತುಂಬಾನೇ ಸರಳ ಜೀವಿ ಮತ್ತು ಜ್ಞಾನಿ ಆಗಿದ್ರು. ಆ ಬ್ರಾಹ್ಮಣರು ಸಾಧುವಿಗೆ ಮರ್ಯಾದೆ ಕೊಡ್ತಾ ಇದ್ರು. ಪ್ರತಿದಿನ ಅವ್ರು ಹೇಳ್ದಂತ ಮಾತುಗಳನ್ನ ಚಾಚು ತಪ್ಪದೆ ಕೇಳ್ತಾ ಇದ್ರು. ಪ್ರಿಯ ಮಕ್ಕಳೇ, ಯಾರು ಬೇಕಾದ್ರೂ ಜ್ಞಾನನ ಪಡಿಬಹುದು, ಆದ್ರೆ ಈ ಜ್ಞಾನದಿಂದ ಯಾರು ಬೇಕಾದ್ರೂ ಮುಂದುವರಿಯೋದಕ್ಕಾಗೋದಿಲ್ಲ. ನಿಮಗೆ ಅದನ್ನ ಸರಿಯಾಗಿ ಉಪಯೋಗಿಸೋದಕ್ಕೂ ಬರಬೇಕು. ಸೋಮ್, ವೇಷ್ ಮತ್ತೆ ಜೀವನ್ ತುಂಬಾ ವಿದ್ಯೆಗಳನ್ನ ಕಲ್ತಿದ್ರು. ವೇಷ್ ಮುಟ್ಟದೇನೆ ಏಟನ್ನ ಸರಿ ಮಾಡ್ತಾ ಇದ್ದ. ಸೋಮ್ ಮುರಿದೋಗಿರೋ ಮಡಕೆನ ಜೋಡಿಸ್ತಾ ಇದ್ದ. ಜೀವನ್ ಕೆಳಗಡೆ ಬಿದ್ದಿರೋ ಎಲೆನ ಮತ್ತೆ ಗಿಡಕ್ಕೆ ಜೋಡಿಸ್ತಾ ಇದ್ದ. ಆದ್ರೆ ಬುದ್ಧ ಎಲ್ರಿಗಿಂತ ನಿಧಾನವಾಗಿದ್ದ. ಯಾಕೆಂದ್ರೆ ಇದೆಲ್ಲ ಅವನ ಕೈಯಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಇದರಿಂದ ಅವನ ಸ್ನೇಹಿತರು ಅವನನ್ನು ನೋಡಿ ಎಕ್ಕಮಿಕ್ಕ ನಗ್ತಾ ಇದ್ರು. ಬನ್ನಿ ಬನ್ನಿ, ಈ ಮಡಕೆನ ಸರಿ ಮಾಡಿ. ಬುದ್ಧ ಹೊಸ ಕಲೆಯನ್ನ ಕಲ್ತ್ಕೊಂಡಿದ್ದಾನೆ. ಅವನು ಒಡೆದೋಗಿರೋ ಮಡಿಕೆ ತುಂಡುಗಳ ಜೊತೆ ಮಾತಾಡ್ತಿದ್ದಾನೆ. ಆದ್ರೆ ಈ ಮಡಿಕೆ ತುಂಡುಗಳು ಮತ್ತೆ ಜೋಡಿಸ್ಕೊಳ್ಳೋ ಕಲೆನ ಕಲ್ತ್ಕೊಂಡಿಲ್ಲ. ಅದು ಒಡೆದೋಗಿರೋ ಮಡಿಕೆ. ಆದ್ರೆ ಬುದ್ಧ ಯಾವುದೇ ಕಾರಣಕ್ಕೂ ಬೇಸರಗೊಂಡಿಲ್ಲ. ಗುರುಗಳೇ, ಸಾಮಾನ್ಯ ಬುದ್ಧಿ ಅಂದ್ರೆ ಏನು ಅಂತ ಹೇಳ್ತೀರಾ? ಅದು ತುಂಬಾ ಸುಲಭ. ಸಾಮಾನ್ಯ ಬುದ್ಧಿಯಿಂದ ನಾವು ಮೊದಲು ಯೋಚನೆ ಮಾಡ್ತೀವಿ, ಆಮೇಲೆ ಕಾರ್ಯ ಮಾಡ್ತೀವಿ. ಒಂದಿನ ಸೋಮ್, ವೇಷ್ ಮತ್ತೆ ಜೀವನ್ ಊರಿಂದ ಹೊರಗಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ಹಳ್ಳಿ ತುಂಬಾ ಚಿಕ್ಕದು. ನಾವಿಲ್ಲೇ ಇದ್ರೆ ನಮ್ಮ ಜೀವನದಲ್ಲಿ ಯಾವತ್ತೂ ಮಹಾನ್ ಜ್ಞಾನಿಗಳಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೂ ಜ್ಞಾನ ಪಡೆಯೋದಕ್ಕೆ ಹೊರಗಡೆ ಹೋಗ್ಬೇಕು. ಸರಿಯಾಗಿ ಹೇಳ್ದೆ. ನಾವೆಲ್ಲ ಜ್ಞಾನವನ್ನು ಪಡ್ಕೊಂಡಿದೀವಿ. ಈಗ ನಾವು ಮುಂದುವರಿಬೇಕು. ಬುದ್ಧ ಬಗ್ಗೆ ಏನ್ ಮಾಡೋದು? ನಾವು ಅವನ ಜೊತೆ ಮಾತಾಡ್ಕೊಂಡಿರ್ಬೇಕಾ? ಓಹೋ, ಅವನ್ನ ಬೇರೆ ಯಾಕೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು? ಅವನೊಬ್ಬ ದಡ್ಡ ಮತ್ತೆ ಕೆಲ್ಸಕ್ಕೆ ಬಾರ್ದವನು. ಇಲ್ಲ ವೇಷ್, ನಾವು ಅವನಿಗಿಂತ ಶಕ್ತಿಶಾಲಿಗಳು. ನಾವು ಅವನನ್ನ ರಕ್ಷಿಸೋದು ನಮ್ಮ ಕರ್ತವ್ಯ. ಅದಕ್ಕೆ ಅವನನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ. ಅವರೆಲ್ಲರೂ ತಮ್ಮ ಚೀಲದಲ್ಲಿ ಬಟ್ಟೆ, ಹಣ್ಣು ಹಂಪ್ಲು ಎಲ್ಲವನ್ನು ತಗೊಂಡು ಹೊರಡಲು ನಿಂತರು. ನೆನಪಿಟ್ಕೊಳ್ಳಿ ಮಕ್ಳೇ, ಒಬ್ಬ ಬುದ್ಧಿವಂತ ವ್ಯಕ್ತಿ ಯಾವುದೇ ಕಾರ್ಯ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಯೋಚನೆ ಮಾಡ್ತಾನೆ. ನಾವು ನಿಮ್ಮ ಮಾತನ್ನ ನೆನ್ಪಿಟ್ಕೋತೀವಿ ಗುರುಜಿ. ನಮಗೆಲ್ಲ ನೆನಪಿದೆ ಗುರೂಜಿ. ನಾವು ನಿಮ್ಮ ಮಾತನ್ನ ನೆನ್ಪಿಟ್ಕೋತೀವಿ ಗುರುಜಿ. ನನಗೂ ನೆನಪಿದೆ ಗುರೂಜಿ. ಆ 4 ಬ್ರಾಹ್ಮಣರು ಸಾಧುವಿಗೆ ಹೇಳಿ ಹೊರಡಲು ಸಜ್ಜಾದರು. ತುಂಬಾ ದೂರ ನಡೆದಾದ್ಮೇಲೆ ಎಲ್ರಿಗೂ ವಿಶ್ರಾಂತಿ ತಗೋಬೇಕು ಅಂತ ಅನ್ನಿಸ್ತು. ಬನ್ನಿ ಈಗ ಭೋಜನ ಮಾಡೋಣ. ಬುದ್ಧಿವಂತರು ತಮ್ಮ ಆಹಾರನ ಮುಂದಿನ ಸಮಯಕ್ಕೋಸ್ಕರ ಉಳಿಸಿಟ್ಕೋತಾರೆ. ಇನ್ನೇನು ಕೂತ್ಕೊಳ್ಬೇಕು ಅನ್ನೋಷ್ಟ್ರಲ್ಲಿ ಬುದ್ಧ ನೆಲದ ಮೇಲೆ ಏನನ್ನು ಕಂಡ. ಓ, ಇದೇನಿದು? ಓ ಬುದ್ಧ, ಇದು ಅತಿ ಆಯ್ತು. ನೀನಿವಾಗ ಅಲ್ಲಿ ಬಿದ್ದಿರೋ ಮೂಳೆಗಳನ್ನ ನೋಡಿ ಭಯ ಪಡ್ತಿದ್ಯಾ. ಆದ್ರೆ ಈ ಮೂಳೆಗಳು ಯಾರ್ದಿರಬಹುದು? ನಾನು ನಿಖರವಾಗಿ ಹೇಳ್ತೀನಿ, ಇದು ಸಿಂಹದ್ದೇ ಆಗಿರುತ್ತೆ. ಅದು ಹಸುವಿನಿಂದ ಸತ್ತಿರುತ್ತೆ. ಏನು, ಸಿಂಹನ? ಹೌದು, ಅಲ್ಲಿರೋ ಮೂಳೆಗಳ ರಚನೆನ ನೋಡು. ನನಗೆ ಪೂರ್ಣ ನಂಬಿಕೆ ಇದೆ ಇದು ಸಿಂಹದ್ದೇ ಅಂತ. ಏಯ್ ನಿಂತ್ಕೋ. ನಾನು ಯಾಕೆ ನನ್ನ ಕೌಶಲ್ಯತನ ಪರೀಕ್ಷೆ ಮಾಡಬಾರ್ದು? ಇದು ಪರೀಕ್ಷೆ ಮಾಡಕ್ ಒಳ್ಳೆ ಸಮಯ. ನಾನು ಈ ಮೂಳೆಗಳನ್ನೆಲ್ಲ ಸರಿಪಡಿಸಿ ಮತ್ತೆ ಸಿಂಹದ ದೇಹನ ರಚನೆ ಮಾಡ್ತೀನಿ. ಏನು ಹೇಳ್ತಾ ಇದ್ಯಾ? ಯಾರೊಬ್ರು ಮಾತಾಡೋಕ್ಕೂ ಮುಂಚೆ ಸೋಮ್ ಮಂತ್ರ ಪಠಿಸೋಕೆ ಶುರು ಮಾಡ್ದ. ಅಷ್ಟರಲ್ಲಿ ಆ ಮೂಳೆಗಳ ಮೇಲೆ ಏನೋ ಒಂದು ಪ್ರಕಾಶಮಾನವಾದ ಬೆಳಕು ಬಿತ್ತು. ಅದು ಸಿಂಹದ ಮೂಳೆಗಳಾಗಿತ್ತು. ಆ 3 ಜನ ಅಣ್ಣ ತಮ್ಮಂದಿರು ಇದನ್ನ ನೋಡಿ ಆಶ್ಚರ್ಯಗೊಂಡ್ರು. ನೋಡಿ, ನಾನು ಹೇಳಿದ್ದೆ ಅಲ್ವಾ, ನೀವ್ ಇದನ್ನೆಲ್ಲ ನೋಡಿ ಕಲಿಬೇಕು ನಾನು ಹೇಗ್ ಮಾಡ್ತೀನಿ ಅಂತ. ಹಾಗಾದ್ರೆ ನಿನಗನ್ಸುತ್ತಾ ನೀನ್ ಎಲ್ಲರಿಗಿಂತ ಶ್ರೇಷ್ಠ ಅಂತ? ನಾನು ಈ ಸಿಂಹನ ಮಾಂಸದಿಂದ ತುಂಬ್ತೀನಿ. ಆಗಿದ್ದಕ್ಕೆ ಕೂದಲು, ಚರ್ಮ, ಉಗುರು, ಹಲ್ಲುಗಳು ಎಲ್ಲದೂ ಅದೇ ಕ್ಷಣದಲ್ಲಿ ಬಂದು ಬಿಡುತ್ತೆ. ಉಗುರು, ಹಲ್ಲು? ವೇಷ್, ಹಾಗ್ ಮಾಡ್ಬೇಡ.
ವೇಷ್ ಒಪ್ಕೊಳ್ಳಕ್ಕೆ ಸಿದ್ಧ ಇರ್ಲಿಲ್ಲ. ಅವನು ಮಂತ್ರ ಪಡ್ಸೋಕೆ ಶುರು ಮಾಡ್ದ. ಆಮೇಲೆ ಆ ಸಿಂಹಕ್ಕೆ ಒಂದು ಆಕಾರ ಬಂತು, ಹಲ್ ಬಂತು, ಗಡ್ಡ ಬಂತು, ಮತ್ತೆ ಉಗುರು ಕೂಡ ಬಂತು. ನೋಡೋಕದು ಸಿಂಹ ತರನೇ ಇತ್ತು, ಆದ್ರೆ ಅದರಲ್ಲಿ ಜೀವ ಇರ್ಲಿಲ್ಲ. ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ? ನನ್ ತುಂಬಾ ಭಯ ಆಗ್ತಿದೆ. ನೀವ್ ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನನ್ನಲ್ಲಿ ಆ ಶಕ್ತಿ ಇದೆ. ನನ್ನ ಕಲೆಯಿಂದ ನಾನು ಏನ್ ಬೇಕಾದ್ರೂ ಮರಳಿ ತರಬಹುದು. ಈ ಸಿಂಹ ಅದರ ಚರ್ಮ ಮತ್ತೆ ಮಾಂಸನ ಕಳ್ಕೊಂಡಿತ್ತು, ಆದ್ರೆ ನೋಡಿ ನಾನು ವಾಪಸ್ ತಂದ್ಬಿಟ್ಟೆ. ನೀವಿಬ್ರೇ ಬುದ್ಧಿವಂತರು ಅಂತ ನೀವು ತಿಳ್ಕೊಂಡಿದ್ದೀರಾ, ಆದ್ರೆ ನನ್ನ ಹತ್ರ ನೀವಿಬ್ರಲ್ಲೂ ಇಲ್ದೇ ಇರೋ ಒಂದು ಜ್ಞಾನ ಇದೆ. ಈ ಸಿಂಹಕ್ಕೆ ನಾನು ಮರಳಿ ಜೀವ ತುಂಬಬಲ್ಲೆ. ಏನು? ಹೌದು ಬುದ್ಧ. ಈಗ ಹೇಳು, ನಮ್ಮೆಲ್ಲರಲ್ಲಿ ಅಧಿಕ ಜ್ಞಾನಿ ಯಾರು ಅಂತ. ಬರೀ ನಿನ್ನ ಮಾತುಗಳಿಂದ ಅವನು ಗ್ರಹಿಸಕ್ಕಾಗಲ್ಲ ಜೀವನ್. ನೋಡು, ನೀನ್ ಇದನ್ನ ಮಾಡಿ ತೋರ್ಸು, ಆಮೇಲೆ ಅವನಿಗೆ ಗೊತ್ತಾಗತ್ತೆ ಯಾರು ಬುದ್ಧಿವಂತರು ಅಂತ. ನನಗೆ ಯಾರು ಬುದ್ಧಿವಂತರು ಅಂತ ಬೇಕಾಗಿಲ್ಲ, ಆದ್ರೆ ನನಗೆ ಗೊತ್ತಿದೆ ಯಾರು ಬಲಿಷ್ಠರು ಅಂತ. ಅದು ಸಿಂಹ. ಆ ರೀತಿ ಮಾಡಬೇಡ ಜೀವನ್, ಸರಿಯಾಗಿ ನನ್ನ ಮಾತನ್ನ ಕೇಳು. ನನ್ನ ಸ್ನೇಹಿತರು ತಮ್ಮ ಕಲೆಗಳನ್ನ ಪ್ರದರ್ಶಿಸಿದ್ದಾರೆ. ಈಗ ನನಗೂ ಅವಕಾಶ ಸಿಗಬೇಕು ಅಲ್ವಾ? ನೀನ್ ನನಗೂ ಕೂಡ ಪ್ರಿಯವಾದ ಗೆಳೆಯ ಅಲ್ವಾ? ವೇಶ್ ಸರಿಯಾಗಿ ಹೇಳಿದ್ದ, ನಿನ್ನ ನಮ್ ಜೊತೆ ಕರ್ಕೊಂಡು ಬರಬಾರ್ದಿತ್ತು. ಆದ್ರೆ ಗುರುಗಳು ಹೇಳಿದ್ದು ನಿಮಗೆ ಜ್ಞಾಪಕ ಇದೆ ಅಲ್ವಾ? ಈಗ ಕೇಳಿ ಇವನ್ ಮಾತನ್ನ. ಇವನು ನಮಗೆ ಹೇಳ್ಕೊಡಕ್ ಬಂದ್ಬಿಟ್ಟ. ಇವನಂತೂ ಏನು ಸರಿಯಾಗಿ ಕಲೀಲಿಲ್ಲ. ನಿನಗೆ ನಿನ್ನ ಸ್ನೇಹಿತರ ಮೇಲೆ ನಂಬಿಕೆ ಇಲ್ವಾ? ನೀನು ಹೇಳೋದ್ ನಿಜ ಜೀವನ್. ಅವನು ಯಾವುದೇ ರೀತಿಯ ಕೌಶಲ್ಯವನ್ನ ಕಲ್ತಿಲ್ಲ. ಅವನಿಗೆ ಇಂಥ ಜ್ಞಾನಗಳ ಬಗ್ಗೆ ಏನು ಗೊತ್ತಿರುತ್ತೆ? ಬುದ್ಧ, ನಮ್ಮ ಮುಂದೆ ತೋರ್ಸೋದಕ್ಕೆ ನಿನ್ನ ಹತ್ರ ಯಾವುದೇ ಕಲೆಗಳು ಇಲ್ಲ. ಅದಕ್ಕೆ ನಮ್ಮನ್ನು ಕೂಡ ತಡಿತಾ ಇದೀಯಾ. ನಿಜ ಹೇಳ್ಬೇಕಂದ್ರೆ ನಿನಗೆ ನಮ್ಮ ಮೇಲೆ ಹೊಟ್ಟೆ ಉರಿ. ಓ, ನನಗೆ ಒಂದು ಕೌಶಲ್ಯ ಇದೆ, ಈ ಕಷ್ಟದಿಂದ ಪಾರಾಗೋದು ಹೇಗೆ ಅಂತ. ಸಾಮಾನ್ಯ ಬುದ್ಧಿಯಿಂದ ನಾವು ಮೊದಲು ಯೋಚನೆ ಮಾಡ್ತೀವಿ, ಆಮೇಲೆ ಕಾರ್ಯ ಮಾಡ್ತೀವಿ. ಓ ಓ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಗೆಳೆಯರೆ, ನಾನು ನಿಮ್ಮನ್ನು ತಡಿಯಕ್ ಹೋಗಲ್ಲ. ಆದ್ರೆ ನೀವು ಈ ರೀತಿ ಮಾಡಕ್ ಮುಂಚೆ ನಾನು ಈ ಮರನ ಹತ್ತು ಬಿಡ್ತೀನಿ. ಒಂದು ವೇಳೆ ಈ ಸಿಂಹ ನನ್ನನ್ನು ತಿಂದುಬಿಟ್ರೆ ನಾನು ನಿಮ್ಮಲ್ಲಿ ಬುದ್ಧಿವಂತರು ಅಂತ ಹೇಗೆ ಎಲ್ರಿಗೂ ಹೇಳಿ? ಹೆದರ್ ಪುಕ್ಲಾ, ನೀನು ಕಷ್ಟದ ಸಂದರ್ಭನ ಧೈರ್ಯದಿಂದ ಎದುರಿಸ್ಬೇಕು. ನಾನು ನನ್ನ ಸ್ನೇಹಿತರಿಗೆ ಸುಳ್ಳು ಹೇಳಕ್ಕಾಗಲ್ಲ, ಆದ್ರೆ ನಾನು ಈ ಸಿಂಹದ ಜೊತೆ ಹೋರಾಡಕ್ಕಾಗಲ್ಲ. ಆದ್ರೆ ಅಲ್ಲಿ ಮೇಲ್ಗಡೆ ಕೂತ್ಕೊಂಡ್ರೆ ಅಲ್ಲಿಂದ ಒಂದು ಒಳ್ಳೆ ದೃಶ್ಯ ಕಾಣುತ್ತೆ. ಆಗ ನಾನು ನಿರ್ಧಾರ ಮಾಡ್ಬೋದು ಇದರಲ್ಲಿ ಯಾರು ಮಹಾನ್ ಬುದ್ಧಿವಂತರು ಅಂತ. ಜೀವನ್ ಮಂತ್ರನ ಪಡ್ಸೋಕೆ ಶುರು ಮಾಡಿದ ತಕ್ಷಣ ಬುದ್ಧ ಒಂದು ಮರನ ಹತ್ಬಿಟ್ಟ. ಆಮೇಲೆ ಜೀವ ಇಲ್ದಿರೋ ಆ ಸಿಂಹದ ಮೇಲೆ ಒಂದು ಬೆಳಕು ಬಿತ್ತು. ಆ ಸಿಂಹ ತನ್ನ ಕಣ್ಣನ್ನ ಬಿಡ್ತು. ಆ ಮೂರು ಬ್ರಾಹ್ಮಣರು ಖುಷಿಯಿಂದ ಜಿಗಿಯೋಕ್ ಶುರು ಮಾಡಿದ್ರು. ಆದ್ರೆ ಅವ್ರ ಖುಷಿ ಒಂದೇ ಕ್ಷಣದಲ್ಲಿ ಮಾಯ ಆಗೋಯ್ತು. ಯಾಕೆಂದ್ರೆ ಸಿಂಹ ಕೋಪದಲ್ಲಿ ಗರ್ಜಿಸ್ತಾ ಇತ್ತು. ಬೇಗ ಓಡಿ, ಸಿಂಹ ಜೀವಂತವಾಗಿದೆ, ನಿಮ್ ಜೀವಗಳನ್ನು ಉಳಿಸ್ಕೊಳ್ಳಿ. ಆ ಮೂರು ಬ್ರಾಹ್ಮಣರು ಎಷ್ಟೊಂದು ಹೆದರ್ಕೊಂಡ್ರು ಅಂದ್ರೆ ಅವರು ಆ ಜಾಗದಿಂದ ಅಲ್ಲಾಡ್ಲೇ ಇಲ್ಲ. ಆ ಹಸಿದ ಸಿಂಹ ಒಂದೇ ಸಮ ಅವ್ರ ಮೇಲ್ ಜಿಗಿತು. ಆ ಮೂರು ಜನ ತಮ್ಮನ್ನ ತಾವು ಕಾಪಾಡ್ಕೊಳ್ದೆ ಸಿಂಹಕ್ಕೆ ಆಹಾರವಾದ್ರು. ಒಬ್ಬೊಬ್ರಾಗಿ ಆ ಸಿಂಹ ಮೂರು ಜನನ ತಿಂದ್ಬಿಡ್ತು. ಬುದ್ಧ ಮರದ ಮೇಲೆ ಕುತ್ಕೊಂಡು ಎಲ್ಲವನ್ನು ವೀಕ್ಷಿಸ್ತಾ ಇದ್ದ. ಸಿಂಹ ಬೇರೆ ಕಡೆಗೆ ಹೋದಾಗ ಬುದ್ಧ ನಿಧಾನವಾಗಿ ಮರದಿಂದ ಕೆಳಗಿಳಿದ. ಅಲ್ಲಿ ಅವ್ರ ಸ್ನೇಹಿತರ ಮೂಳೆಗಳು ಮಾತ್ರ ಇತ್ತು. ನೀವೆಲ್ಲ ತುಂಬಾ ತಿಳ್ಕೊಂಡಿದ್ದವರು, ಆದ್ರೆ ಗುರುಗಳು ಹೇಳಿದ್ದು ಕೊನೆ ಮಾತನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿಲ್ಲ. ನಿಮಗೆ ಆವಾಗ ಈ ರೀತಿ ದುಸ್ಥಿತಿ ಬರ್ತಾ ಇರ್ಲಿಲ್ಲ. ನೆನಪಿಟ್ಕೊಳ್ಳಿ ಮಕ್ಳೇ, ಒಬ್ಬ ಬುದ್ಧಿವಂತ ವ್ಯಕ್ತಿ ಯಾವುದೇ ಕಾರ್ಯ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಯೋಚನೆ ಮಾಡ್ತಾನೆ.